ಯೋ ವಾಟ್ಸಪ್ ಎಲ್ಲ ಇದ್ರೆ ನಾನು ನಿಮ್ಮೆಲ್ಲ ಪ್ರಥಮ ಗೇಮರ್ಸ್ ಇನ್ನೊಂದು ಹೊಚ್ಚ ಸುಡಿಗೂ ಸ್ವಾಗತ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ 10 ಲೈಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಒಂದು ಸ್ಪೆಷಲ್ ಕೊಡ್ತೀನಿ ಅಂತ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಥ್ಯಾಂಕ್ ಯು ಫಾರ್ 10 ಲೈಕ್ಸ್. ಆ್ಯಂಡ್ ಇವತ್ತು ನಿಮ್ಗೆ ಗೊತ್ತಿರುತ್ತೆ ತಮ್ಲೈನಲ್ಲಿ ಏನು ಮಾಡಿದ್ದೆ ಅಂತ. ಅಂದರೆ ತಮ್ಲೈನ್ ಟ್ರೇಡಿಂಗ್ ಹಾಲ್ ಕಟ್ತಾಯಿದ್ದೇನೆ ಇವತ್ತು, ಅದೇ ಸ್ಪೆಷಲ್ಲು. ನೀವು ಅನ್ಕೋಬೋದು ಟ್ರೇಡಿಂಗ್ ಹಾಲಿನ ತಮ್ಲೈನ್ ಬಗ್ಗೆ ಮಾತಾಡೋಣ ಅಂದರೆ, ತಮ್ಲೈನ್ ಅಂದರೆ ನಾನು 3 ಅವರ್ಸ್ ಬೇಕಾಯಿತು ಈ ತಮ್ಲೈನ್ ಮಾಡೋಕ್ಕೆ. ಇದೇನು ಸುಳ್ಳಲ್ಲ, ನಿಜವಾಗಲೂ 3 ಅವರ್ಸ್ ಬೇಕಾಯಿತು ನನಗೆ ಒಂದು ತಮ್ಲೈನ್ ಕ್ರಿಯೇಟ್ ಮಾಡೋಕ್ಕೆ. ಅದು ಕೂಡ AI ತಮ್ಲೈನ್ಸ್ ಇದಲ್ಲ. ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಕೂಡ AI ಸ್ವಲ್ಪ ಒಳ್ಳೊಳ್ಳೆ ತಮ್ಲೈನ್ಸ್ನ ತರ್ತಿದ್ದೀನಿ. ಲಾಸ್ಟ್ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸ್ ಸೀಸನ್ 1ಗಿಂತ ಸೀಸನ್ 2ದಲ್ಲಿ ಒಳ್ಳೊಳ್ಳೆ ತಮ್ಲೈನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಆಲ್ರೆಡಿ ಪ್ಲೇ ಲಿಸ್ಟಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡಿ. ಒಳ್ಳೊಳ್ಳೆ ತಮ್ಲೈನ್ಸ್ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಚೆನ್ನಾಗಿರೋ ತಮ್ಲೈನ್ಸ್ನ ಮಾಡ್ತಾಯಿದ್ದೀನಿ. ಈ ತಮ್ಲೈನ್ ಮಾಡೋಕ್ಕೆ 3 ಬರಬೇಕಾಯ್ತು. ಇಲ್ಲೇ ನೋಡಿ ನಮ್ಮ ಟ್ರೇಡಿಂಗ್ ಅಲ್ಲಿ ಕಟ್ಟೋ ಜಾಗ ಚೆನ್ನಾಗಿದೆಯಲ್ಲ, ಒಳ್ಳೆ ಇಂದ ಶೇಪಲ್ಲಿ ಕಟ್ತಾಯಿದ್ದೀನಿ, ನ್ಯೂ ಶೇಪಲ್ಲಿ ಕಟ್ತಾಯಿದ್ದೀನಿ. ಏನು ನೀವು ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಳ್ಳೋಣ, ಬೇಡದಿರೋ ಐಟಮ್ಸ್ ಎಲ್ಲ ಇಡೋಣ. ಒಂದು ಪಿಕ್ಯಾಕ್ಸ್ ಇಟ್ಕೊಳ್ಳೋಣ, ಬೇಕಾಗುತ್ತೆ. ನೆಕ್ಸ್ಟ್ ಈಗ ಒಂದಿಷ್ಟು ಬ್ಲಾಕ್ಸ್ನಲ್ಲಿ ತಗೊಳ್ಳೋಣ. ಇಲ್ಲಿಟ್ಟಿದ್ದೆ ಮೊದಲೇ ಎಲ್ಲ ಐಟಮ್ಸ್ ಎಲ್ಲ ಮಾಡಿ ಇಟ್ಟಿದ್ದೆ, ಯಾಕಂದರೆ ಮಾಡೋಕ್ಕೋದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಲೆಂತಿ ಆಗಿಬಿಡುತ್ತೆ ಅಂತ. ಅದ್ರ ಮೇಲೆ ಇದು ತುಂಬ ಚಿಕ್ಕ ಟ್ರೇಡಿಂಗ್ ಅಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿ ಚಿಕ್ಕದಾಗಿ ಕಟ್ಟಿತ್ತು. ಈ ಸಲ ಚಿಕ್ಕದಲ್ಲಿ ಸಿಕ್ಕಾಪಟ್ಟೆ ಹೆವಿ ದೊಡ್ಡ ಟ್ರೇಡಿಂಗ್ ಹಾಲ್ ಇದು, ಸಿಕ್ಕಾಪಟ್ಟೆ ದೊಡ್ಡ ಟ್ರೇಡಿಂಗ್ ಹಾಲು. ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ತೀರ ಹೆಂಗೆ ಕಟ್ತೀನಿ ಅಂತ. ಈ ಎಪಿಸೋಡಲ್ಲಿ ನೋಡಿ, ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಕಂಪ್ಲೀಟ್ ಮಾಡಿರ್ತೀನಿ ಟ್ರೇಡಿಂಗ್ ಹಾಲ್ ಕಟ್ಟಿ. ಇಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಗೇಟ್ ಇದು. ಈಗ ಫಟಾಫಟ್ ಅಂತ ಹೇಳಿ ಕಟ್ ಮಾಡ್ತಾ ಹೋಗ್ಬಿಡೋಣ, ಜಾಸ್ತಿ ಮಾತುಕತೆನೇ ಬೇಡ. ಯಾಕೆಂದರೆ ಸಿಂಪಲ್ ತಮ್ಲೈನ್ ಅಲ್ಲ, ಸಿಂಪಲ್ ಆ್ಯಂಡ್ ತುಂಬ ಬಿಗ್ಗೆಸ್ಟ್ ಟ್ರೇಡಿಂಗ್ ಹಾಲ್ ಇದು. ಜಾಸ್ತಿ ಡಿಸೈನ್ ಎಲ್ಲ ಮಾಡಿಲ್ಲ, ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ನಾರ್ಮಲ್ ಡಿಸೈನ್ ಮಾಡಿ ನಾರ್ಮಲ್ ಬ್ಲಾಕ್ಸಿಂದ ಕಟ್ಟಿ ಫುಲ್ ದೊಡ್ಡದಾಗಿ ಕಟ್ತೀನಿ. ಸ್ವಲ್ಪ ದಿವಸದಲ್ಲೇ ನಿಮಗೆ ಸಿಗುತ್ತೆ ತಮ್ಲೈನ್ಸ್ ಎಲ್ಲ. ಅವಾಗಿಂದ ತಮ್ಲೈನ್ ಅನ್ಕೋತೀನಿ. ಏನಂದರೆ ಸ್ವಲ್ಪ ದಿವಸದಲ್ಲೇ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಟ್ರೇಡಿಂಗ್ ಹಾಲ್ ಏನಿರುತ್ತೆ ಅಂತ ನೀವು ಗೆಸ್ ಮಾಡ್ಬೋದು. ಹಾಗೂ ಗೈಸ್, ಈ ವಿಡಿಯೋ ಲೈಕ್ ಗೇಮ್ ಕೂಡ 10 ಲೈಕ್ಸ್ ಇಡ್ತಾಯಿದ್ದೀನಿ. ಫಟಾಫಟ್ ಅಂತ 10 ಲೈಕ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ. ನಾನು ಗ್ಯಾಸ್ಟ್ ಸ್ಟೇಷನ್, ಅಂದರೆ ಗ್ಯಾಸ್ಟ್ ಇದಲ್ಲ, ಹ್ಯಾಪಿ ಗಾಸ್ಟು, ಅದ್ರ ಸ್ಟೇಷನ್ ಮಾಡೋಣ ಅನ್ಕೋತಾ ಇದ್ದೀನಿ. ಆಲ್ರೆಡಿ 4-5 ಹ್ಯಾಪಿ ಗಾಸ್ಟ್ ಸಿಕ್ಕಿದೆ. ನಂತರ ಮಸ್ತ್ ಹ್ಯಾಪಿ ಗಾಸ್ಟ್ ಆಫ್ಲೈನಲ್ಲಿ ಒಂದಿಷ್ಟು ಮತ್ತೆ ನೆದರಿಗೆ ಹೋಗಿದ್ದೆ, ಮತ್ತೆ ಇದು ಗಾಸ್ಟಲ್ಲಿ ಸಿಕ್ಕಿತ್ತು. ನಾನು ಗಾಸ್ಟ್ ಸ್ಟೇಷನ್ ಕಟ್ತಿದ್ದೆ, ಅಂದರೆ ಗಾಸ್ಟ್ನ ಸಾಕೋ ಒಂದು ಇಲಾಖೆ ಮಾಡ್ತೀನಿ. ಫಟಾಫಟ್ ಅಂತ ಒಂದು 10 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಈ ವಿಡಿಯೋನ ಲೈಕ್ ಏಮ್ ಇಡ್ತಾಯಿದ್ದೀನಿ. ಇದಕ್ಕೇನು ಟಾರ್ಗೆಟ್ ಏನು ಇಡಲ್ಲ. ಈ ಲೈಕ್ ಏಮ್ ಆದರೆ ಈ ವಿಡಿಯೋಗೆ ಒಂದು ಚಿಕ್ಕದಾದ 10 ಲೈಕ್ ಏಮ್ ಇಡ್ತಾಯಿದ್ದೀನಿ. ಫಟಾಫಟ್ ಅಂತ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಗ್ಯಾಸ್ ಸ್ಟೇಷನ್ ಕಟ್ತೀನಿ. ನೀವು ಕಮೆಂಟ್ ಹಾಕಿ ಏನು ಕಟ್ಟಬೇಕು ಅಂತ, ಇಲ್ಲಾಂದ್ರೆ ನಾನು ಗ್ಯಾಸ್ ಸ್ಟೇಷನ್ನೇ ಕಟ್ತೀನಿ. ನೀವು ಕಮೆಂಟ್ ಹಾಕಿ ಗ್ಯಾಸ್ ಸ್ಟೇಷನ್ ಅಂತ. ಹ್ಯಾಪಿ ಗಾಸ್ಟ್ನ ಒಂದು ಇದನ್ನ ಕಟ್ತಿದ್ದೆ, ಯಾಕೆಂದರೆ ಹ್ಯಾಪಿ ಗಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಟ್ಯಾಕ್ ಮಾಡಲ್ಲ ಅನಿಸುತ್ತೆ, ಬಟ್ ಆದರೆ ಅದು ತುಂಬ ಓಡಾಡೋಕ್ಕೆ ವಿಲೇಜಸ್ನೆಲ್ಲ ಟ್ರೇಡಿಂಗಲ್ಲಿ ತರಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಆದರೆ ಫುಲ್ ಸ್ಲೋ ಆಗುತ್ತೆ. ಇರಲಿ ತೊಗೊಳ್ರಿ, ಒಂದು ಒಳ್ಳೆ ಇದನ್ನೆಲ್ಲ ಮಾಡಬೇಕು, ಒಳ್ಳೆ ಮಿಲ್ಟ್ರಿ ಬೇಸೆಲ್ಲ ಮಾಡೋಣ ಅಂತೆ. ಗ್ಯಾಸ್ ಸ್ಟೇಷನ್ ಒಳ್ಳೊಳ್ಳೆ ಇದು ಮಾಡೋಣ, ನನಗೇನು ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡೋಣ. ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಿಗೆ ಒಂಚೂರು ಡಿಸೈನ್ ಮಾಡಿಡೋಣ. ಡಿಸೈನ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಡಿಸೈನಲ್ಲಿರಲಿ. ಸ್ಟೇರ್ಕೇಸ್ ಇಡ್ತೀನಿ, ಅದ್ರ ಮೇಲೆ ಒಂದು ಸ್ಲ್ಯಾಬ್ ಹಾಕ್ತೀನಿ. ಸ್ಲ್ಯಾಬ್ ಎಲ್ಲ ಇದು ಏನಂದರೆ ಬ್ರಿಕ್ಸ್ ಹಾಕ್ತೀನಿ. ಫಟಾಫಟ್ ಅಂತ ಮೇಲೆ ಹತ್ಬಿಡೋಣ. ಯಾಕೋ ನೀರನ್ನು ಸ್ವಲ್ಪ ಕಡಿಮೆ ಆಯ್ತು ಅನಿಸುತ್ತೆ. ಫಟಾಫಟ್ ಅಂತ ಹತ್ತೋಣ, ಈ ಸೈಡಿಂದ ಹತ್ತೋಣ. ಇದೇನು ಕೆಳಗೆ ಬಿಡುತ್ತೆ ನನಗೆ ಈ ನೀರು, ಸರಿ ಜಾರ್ ಬಿಡುತ್ತವಪ್ಪ. ನೀರು ನೆಟ್ಟಗೆ ಬರೋದೇ ಇಲ್ಲ. ಈ ನೀರನ್ನ ಫಸ್ಟ್ ಸರಿ ಮಾಡಬೇಕು ಫಟಾಫಟ್ ಅಂತ. ಆವಾಗಿಂದ ಜಾರಕತ್ತೀನಿ ಇಲ್ಲಿ. ವಾವ್, ಏನು ಜಾರಕತ್ತೀನಲ್ಲೋ. ತಗೊಳ್ರಿ, ಈಗ ಒಂದು ಬ್ರಿಕ್ಸ್ ಇಟ್ಟಾಯಿತು. ಈಗ ಫಟಾಫಟ್ ಅಂತ ಮೇಲೆ ಇಡೋಣ. ಅಲ್ಲೊಬ್ಬ ಗೋಲೆ ಮಣ್ಣೆ ಇದ್ದಾನೆ, ಇಲ್ಲಿ ಈಗಿಂದ ಹೊಡಿಬೋದು, ಬಟ್ ಆದ್ರೆ ಹೊಡಿಯೋದು ಬೇಡ. ಈಗ ಬ್ಲಾಕ್ಸ್ ಎಲ್ಲ ಫಟಾಫಟ್ ಅಂತ ಕಟ್ತಾ ಹೋಗೋಣ. ಅಲ್ಲೈತೆ ನೋಡ್ರಿ, ಈಗ ಒಂದು ಚಳ್ಳ ಅನಿಸಿದ್ರೆ ಒಬ್ಬ ಬರ್ತಾನೆ. ಈಗ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಐರನ್ ಸಿಗುತ್ತೆ ನಮಗೆ, ಬೇಡ ನಮಗೆ ಐರನ್, ಆಲ್ರೆಡಿ ಐರನ್ ಇದೆ ನಮ್ಮ ಹತ್ರ.
ಗೈಸ್ ನಿಮ್ಗೇನೋ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಲಾಸ್ಟ್ ಎಪಿಸೋಡಿಗೂ ಈ ಎಪಿಸೋಡಿಗೂ. ಲಾಸ್ಟ್ ಎಪಿಸೋಡಲ್ಲಿ ವಾಟರ್ ಪ್ಯಾಕೆಟ್ ಮತ್ತು ಶೀಲ್ಡ್ ಇರಲಿಲ್ಲ. ಇವತ್ತು ಮಾಡಿದ್ದೀನಿ ಅಂದರೆ ಆಫ್ಲೈನಲ್ಲಿ ತಗೊಂಡಿದ್ದು, ಯಾಕಂದರೆ ಅನಿಮೀಸ್ ಎಲ್ಲ ಬರ್ತಾರೆ, MLG ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಒಂದು ಇದು ಮಾಡಿದ್ದೀನಿ. MLG ಈಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟ್ರೇಡಿಂಗ್ ಹಾಲ್ ಕಟ್ಟುವಾಗ. ಮೇಲೆ ಹತ್ತಬೇಕು, ಆಮೇಲೆ ಬೀಳಬೇಕು. ಅದಕ್ಕೆ ಇನ್ನೆಲ್ಲ ಈ ವಾಟರ್ ಪ್ಯಾಕೆಟ್ ಇಟ್ಕೋತೀನಿ. ಶೀಲ್ಡ್ ಅಂತ ಯಾಕೆಂದರೆ ನಿಮಗೆ ಬಂದರೆ ಚಳ್ಳ ಹೊಡೆದ್ರೆ ತಪ್ಪಿಸ್ಕೊಳಕ್ಕೆ. ಆಲ್ರೆಡಿ ಈಗ ಅರ್ಧ ಕಟ್ಟಾಯಿತು, ಸ್ವಲ್ಪ ಕಟ್ಟಾಯಿತು. ಇವಾಗ ಈಗ ಸ್ವಲ್ಪ ನಿಧಾನಕ್ಕೆ ಆ ಸೈಡ್ ಹೋಗ್ಬೇಕು, ಇಲ್ಲಾಂದರೆ ಹಂಗೆ ಬಿದ್ದೆ ಅಂದರೆ ನನ್ನ ಹಾರ್ಟೆಲ್ಲ ಹೊರದು 12 ಹೋಗ್ಬಿಡುತ್ತೆ. ಈಗ ಫಟಾಫಟ್ ಅಂತ ಎಲ್ಲ ಬ್ಲಾಕ್ಸನ್ನು ಕಟ್ ಮಾಡಿಬಿಡೋಣ, ಆಮೇಲೆ ಹಾಕಿಬಿಡೋಣ. ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಬಿದ್ದಲ್ಲೆಲ್ಲ ಗ್ರಾಸ್ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಇಲ್ಲ ನಾ ಟ್ರೇಡಿಂಗ್ ಹಾಲು ಮಸ್ತ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಲಾಸ್ಟ್ ಟೈಮ್ ಇದು ಅದು ಇದು ಸ್ಕ್ವೇರ್ ಶೇಪಲ್ಲಿ ಕಟ್ಟಿ ಮತ್ತು ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ. ಈ ಸಲ ಅದೇ ಥರ ಮಾಡೋಣ, ಸ್ವಲ್ಪ ಸಿಂಪಲ್ಲಾಗಿ ತುಂಬ ಯು ಶೇಪ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಕಟ್ಟೋಣ. ಯಾಕೆಂದ್ರೆ ಲಾಸ್ಟ್ ಟೈಮ್ ಟ್ರೇಡಿಂಗ್ ಹಾಲ್ ಸ್ವಲ್ಪ ಚಿಕ್ಕದಾಗಿತ್ತು. ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಒಳ್ಳೊಳ್ಳೆ ಟ್ರೇಡಿಂಗ್ ಹಾಲ್ಸೇ ಸಿಗಲಿಲ್ಲ. ಬರೀ ಇವನು ಯಾರವನು ಎಂಚೈಟ್ಮೆಂಟ್ ಕೊಡ್ತಾನೆ, ಲೈಬ್ರರಿ ಮ್ಯಾನ್, ಅವನು ಹಾಕೋದ್ರಲ್ಲಿ ಟೈಮ್ ಆಗಿಬಿಡ್ತು ಫುಲ್ಲು. ಅವ್ನು ಹಾಕೋದ್ರಲ್ಲೇ ಹಿಡಿಸ್ಬಿಡ್ತು ಎಲ್ಲ ಫುಲ್ಲು. ಬೇರೆ ವಿಲೇಜನ್ನು ಹಾಕೋಕ್ಕೆ ಆಗಿಲ್ಲ. ಅದಕ್ಕೆ ಈ ಸಲ ದೊಡ್ಡದು ಕಟ್ತೀನಿ. ನೀವು ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿದ್ರೆ ಅದೇ ಥರ ದೊಡ್ಡದು ಕಟ್ತೀನಿ. ಬಟ್ ಆದರೆ ಸ್ವಲ್ಪ ಯು ಶೇಪು, ಅದು ಸ್ವಲ್ಪ ಸ್ಕ್ವೇರಿಂದ ಎಲ್ ಶೇಪಲ್ಲಿದೆ. ಸ್ವಲ್ಪ ಚೇಂಜ್ ಮಾಡಬೇಕು. ಈಗ ಆ ಸೈಡ್ ಕಟ್ಟಬೇಕು, ಅಲ್ಲಿ ತನಕ ರೀಚ್ ಆಗೋಲ್ಲ ಕೈ. ಫಟಾಫಟ್ ಅಂತ ಕಟ್ಟಿಬಿಡೋಣ. ಫಟಾಫಟ್ ಅಂತ ಎಲ್ಲ ಹೊಡೆದು ಕಟ್ಟಿಬಿಡೋಣ. ಏನು ಇದೇ ಬೇಡ. ಇದು ಮಾಡ್ತಕ್ಕ ಒಂದು ಅರ್ಧ ತಾಸು ಬೇಕನ್ಸುತ್ತೆ. ಫಟಾಫಟ್ ಅಂತ ಮಾಡೋಣ. ಫಟಾಫಟ್ ಅಂತ ಎಲ್ಲದೂ ಮಾಡಿಬಿಡೋಣ. ಗಾಯ್ಸ್ ನಿಮ್ಗೊಂದು ಕೆಲಸ ಮಾಡ್ತೀನಿ, ಇದನ್ನೆಲ್ಲ ನಿಮಗೆ ಬಿಲ್ಡ್ ಮಾಡಿ ಸಿಗ್ತೀನಿ, ಆಯಿತಾ? 6 hours later. ಫೈನಲಿ ಗೈಸ್ ಎಲ್ಲ ಕಂಪ್ಲೀಟ್ ಮಾಡಿತ್ತು. ಈಗ ಫುಲ್ಲು ಈ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬ್ಲಾಗ್ಸ್ನ ಇಡಬೇಕಾಗುತ್ತೆ. ನೀವು ನೋಡ್ಬೋದು. ಈ ಸ್ವಲ್ಪ ಚಿಕ್ಕ ಸಮರಿ ಟೂರ್ ಕೊಡ್ತಾಯಿದ್ದೀನಿ ಹೆಂಗಿದೆ ಅಂತ. ನೀವು ನೋಡಿ, ಚೆನ್ನಾಗಿದೆ. ಬಟ್ ಇದು ಫಸ್ಟ್ ಫ್ಲೋರ್ ಅಷ್ಟೇ. ಇನ್ನು 2ರಿಂದ 3-4 ಫ್ಲೋರ್ ಕಟ್ಟೋಣ ಅಂತೆ. ಇದು ಎಂಟ್ರೆನ್ಸ್ ಗೇಟು, ಇದು ಮೇನ್ ಎಂಟ್ರೆನ್ಸ್ ಗೇಟು. ಸೆಕೆಂಡ್ ಎಂಟ್ರೆನ್ಸ್ ಗೇಟು ಆ ಸೈಡ್ ಮೆಟ್ಲು ಬರುತ್ತೆ. ಮೇಲ್ಗಡೆ ಸ್ವಲ್ಪ ಬ್ಲಾಕಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದೀನಿ. ಈಗ ಸ್ವಲ್ಪ ಮೇಲ್ಗಡೆ ಒಂದು ಬ್ರಿಕ್ಸ್ ಹಾಕಬೇಕು. ಇದು 1 ಫ್ಲೋರ್ನ 2 ಫ್ಲೋರ್ ಟೈಪ್ ಮಾಡ್ತೀನಿ ನಾನು. ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡ್ಬೋದು. ಆಲ್ರೆಡಿ ಕಟ್ತೀನಿ ಫಸ್ಟ್ ಫ್ಲೋರ. ನೆಕ್ಸ್ಟ್ ಡಿಸೈನಿಂಗ್ ಎಲ್ಲ ಆಫ್ಲೈನಲ್ಲಿ ಮಾಡ್ಕೊತೀನಿ. ಫುಲ್ ವಿಡಿಯೋ ಲೆಂತ್ ಆಗಿಬಿಡ್ತೀವಿ. ಆಲ್ರೆಡಿ ಈಗ ಇಷ್ಟು ಕಟ್ಟೋಕ್ಕೆ ತುಂಬ ಟೈಮ್ ತಗೊಂಡಿದೆ. ಫಟಾಫಟ್ ಅಂತ ಈಗ ಕಟ್ಟೋಣ. ಫಟಾಫಟ್ ಅಂತ ಫುಲ್ ಮೇಲ್ಗಡೆ ಬ್ಲಾಕ್ಸ್ ಎಲ್ಲ ಹಾಕಿ ವಿಡಿಯೋ ಎಡ್ ಮಾಡ್ತೀನಿ. ಫಟಾಫಟ್ ಅಂತ ಇಲ್ಲೆಲ್ಲ ಹಾಕ್ಬಿಡೋಣ. ನೀವು ನನ್ನ ಟ್ರೇಡಿಂಗ್ ಹಾಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್ಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಫಟಾಫಟ್ ಅಂತ ಲೈಕ್ನ ಮಾಡಿ, ಲೈಕ್ ಗೇಮ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಏನು ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಫಟಾಫಟ್ ಅಂತ ಇದನ್ನೆಲ್ಲ ಕಟ್ಟಿಬಿಡೋಣ ಅಂತೆ. ಇನ್ನೂ ಸ್ವಲ್ಪ ಇಷ್ಟಿರುತ್ತೆ. ಫಟಾಫಟ್ ಅಂತ ಕಟ್ಟಿ ಆಮೇಲೆ ಸ್ಲ್ಯಾಬ್ ಹಾಕ್ಬಿಡೋಣ. ಆಲ್ರೆಡಿ ವಿಡಿಯೋ ಲೆಂತಿ ಆಗ್ತಾಯಿದೆ. ಫುಲ್ಲು ದೊಡ್ಡ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ. ಫುಲ್ಲು ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ವಿಡಿಯೋ ಮಾಡ್ತೀನಿ. ಇನ್ನು ಈಗ ನಾನು ಸದ್ಯಕ್ಕೆ 10 ಮಿನಿಟ್ಸ್ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗಿನ ಜನರಿಗೆ ಲಾಂಗ್ಗಿಂತ ಶಾರ್ಟ್ ವಿಡಿಯೋನ ಜನರಿಗೆ ಇಷ್ಟ ಆಗ್ತಾಯಿದೆ. ಅದಕ್ಕೆ ಶಾರ್ಟ್ ವಿಡಿಯೋ ಮಾಡ್ತಿದ್ದೀನಿ. ಇದನ್ನು ಸಿಂಪಲ್ ಮನೆ ಕಟ್ಟೋದು, ಬ್ಲಾಗ್ಸ್ ಹಾಕೋದು, ಅಷ್ಟೊಂದು ಏನು ತೋರಿಸ್ಬೇಕು ಅಂತ ಏನಿಲ್ಲ. ಏನೇನು ಕಟ್ಟಬೇಕು, ಹೆಂಗೆ ಮಾಡಬೇಕು ಅಂತ ತೋರಿಸಿದ್ಲ. ಒಂದು ಚಿಕ್ಕ ಟೂರ್ ಕೊಟ್ಟರೆ ಸಾಕು. ಎಲ್ಲ ಮೈನ್ಕ್ರಾಫ್ಟ್ ಪ್ಲೇಯರ್ಸ್ ಇರ್ತಾರೆ ನೋಡಿ, ಚಿಕ್ಕ ಟೂರ್ ಕೊಟ್ಟರೆ ಸಾಕು. ಎಲ್ಲೆಲ್ಲಿ ಏನೇನು ಹಾಕಿರ್ತಾರೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಯಾವ್ಯಾವ ಬ್ಲಾಕ್ ಎಲ್ಲೆಲ್ಲಿ ಹಾಕ್ತಾರೆ ಅಂತ ತಿಳ್ಕೊಂಬಿಡ್ತಾರೆ. ಅಂತ ಚೂಪ್ ನನ್ನ ಮಕ್ಕಳು ಇರ್ತಾರೆ. ನೆಕ್ಸ್ಟ್ ಗಾಯ್ಸ್ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ನಾವು 100ಗೆ ಸೂನಲ್ಲಿದ್ದೀವಿ. ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ 100 ಮಾಡಿಬಿಡೋಣ. ಒಂದು ಒಳ್ಳೆ 100ಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೂಡ ಸಿಗುತ್ತೆ. ಆಲ್ರೆಡಿ ಬ್ಲಾಕ್ ಕೂಡ ಕಡಿಮೆ ಆಯ್ತು. ಈಗ ಫಟಾಫಟ್ ಅಂತ ಬ್ಲಾಕ್ ತೊಗೊಳ್ಳೋಣ. ಗಾಯ್ಸ್ ನೀವು ಒಂದು ಕಮೆಂಟ್ ಮಾಡಿ. 100 ಆಗ್ತಿದ್ದಂಗೆ ಒಂದು ರೋಸ್ಟಿಂಗ್ ವಿಡಿಯೋ ತರಿಸ್ತಾ ಇದ್ದೀನಿ. ರೋಸ್ಟಿಂಗ್ ವಿಡಿಯೋ ಬೇಕಾ ಬೇಡವಾ ಅಂತ ಹೇಳಿ. ಯಾವುದೇ ವ್ಯಕ್ತಿ ಮೇಲಲ್ಲ ರೋಸ್ಟಿಂಗ್ ವಿಡಿಯೋ, ಸುಮ್ಮನೆ ತಮಾಷೆ ಮಾಡ್ತಿರೋದು. ನೀವೇನೋ 100 ಮಾಡಿ ಫಟಾಫಟ್ ಅಂತ ರೋಸ್ಟಿಂಗ್ ವಿಡಿಯೋ ಮಾಡೋಣ ಅನ್ಕೋತಿದ್ದೆ. ಅದು ಕೂಡ ನಿಮ್ಮ ಕಮೆಂಟ್ಸ್ ಪ್ರಕಾರ. ನೀವೇನಾದ್ರು ಮಾಡಿ ಅಂದರೆ ಮಾಡ್ತೀನಿ. ನೀವೇನಾದ್ರು ಬೇಡ ಅಂದರೆ ನಾವು ಮಾಡೋದು ಇಲ್ಲ.
1K ಆಗಲಿ ರೋಸ್ಟಿಂಗ್ ವಿಡಿಯೋಗೆ, ಯಾಕೆಂದರೆ 100ಗೆ ಸರಿಯಾಗಲ್ಲ ಮಾಡೋಕ್ಕೆ. 1K ಆಗ್ತಿದ್ದಂಗೆ ರೋಸ್ಟಿಂಗ್ ವಿಡಿಯೋ ಮಾಡೋಣ. ಬಟ್ ಆದರೆ ನೀವದು ಕಮೆಂಟ್ ಮಾಡಬೇಕು. ನೀವೇನಾದ್ರು ಮಾಡಿ ಅಂದರೆ ಮಾಡ್ತೀನಿ, ನೀವೇನಾದ್ರು ಮಾಡೋದು ಬೇಡ ಅಂದರೆ ನಾನು ಮಾಡೋದೂ ಇಲ್ಲ. ಓಕೆ, ಸ್ವಲ್ಪ ಜನರ ಬಗ್ಗೆ ಉಗಿಯೋದಿದೆ ಕನ್ನಡದಲ್ಲಿ, ಅದಕ್ಕೆ ನೀವೇನ ಕಮೆಂಟ್ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ತಮಾಷೆಗೆ ಸುಮ್ಮನೆ, ಮತ್ತು ಸೀರಿಯಸ್ ಅಲ್ಲ, ತಮಾಷೆಗೆ ರೋಸ್ಟಿಂಗ್ ವೀಡಿಯೋಸ್, ಕಾಮಿಡಿ ರೋಸ್ಟಿಂಗ್ ವೀಡಿಯೋಸ್, ಯಾವುದೇ ಸೀರಿಯಸ್ ಇದೆಲ್ಲ ನಾನು ಕಾಮಿಡಿ ರೋಸ್ಟಿಂಗ್ ವೀಡಿಯೋಸ್ನ ಮಾಡ್ತೀನಿ. ಫುಲ್ಲು ಕಾಮಿಡಿ ರೋಸ್ಟಿಂಗ್ ವೀಡಿಯೋಸ್ ಫಟಾಫಟ್ ಅಂತ. ಅದಕ್ಕೆ 1K ಮಾಡಿಬಿಡೋಣ. ನೀವು ಕಮೆಂಟ್ ಹಾಕ್ಬಿಡ್ರಿ ಒಂದೇ ಸಲ. ಯಾವುದೇ ಕನ್ನಡ ಇವ್ರ ಬಗ್ಗೆ ಎಲ್ಲ ಉಯ್ಯೋದಲ್ಲ, ಸುಮ್ಮನೆ ತಮಾಷೆಗೆ ಮಾಡ್ತಾ ಇರೋದು. ಈಗ ಆಲ್ರೆಡಿ ಒಂದು ಬ್ಲಾಗ್ ಕೂಡ ಪ್ಲೇಸ್ ಆಗಿಬಿಡ್ತು ಮಿಸ್ಸಾಗಿ. ಗೈಸ್, ನಿಮಗೆ ಫನ್ನಿ ವೀಡಿಯೋಸ್ ಬೇಕು, ರೋಸ್ಟಿಂಗ್ ಟೈಪ್ ಬೇಕು ಅಂದರೆ ಕಮೆಂಟಲ್ಲೆಲ್ಲ ಹಾಕ್ಬಿಡ್ಬೇಕು. ಒಳ್ಳೊಳ್ಳೆ ನೆಕ್ಸ್ಟ್ ಟೈಮಿಂದ ಫನ್ನಿ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಫನ್ನಿ ಗೇಮಿಂಗ್ಸ್ ಅಂತ ಮಾಡ್ತೀನಿ. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಓಕೆ ಗೈಸ್, ನಮ್ಮ ಹತ್ರ ಐಡಿ ಕಾಲ್ ಅಂತ ಈಗ ಫುಲ್ ಕಂಪ್ಲೀಟ್ ಮಾಡಿದೆ. ಏನೇನು ಹೇಳಿದ ಎಲ್ಲದು ಮಾಡಿಬಿಡಿ. ಹಾಗೂ ಗೈಸ್, ಈ ವಿಡಿಯೋ ಏನು ಮಾಡ್ತಿದ್ದೆ, ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾರೆ, ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾರೆ, ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾರೆ, ಶುಭ ಸಂಜೆ, ರಾತ್ರಿ ನೋಡ್ತಾರೆ, ಶುಭರಾತ್ರಿ. ಟಾಟಾ, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್.